ನಮಸ್ಕಾರ. ಡಾಗ್ ಫಾರ್ ಫಿಟ್ನೆಸ್ ಯೂಟ್ಯೂಬ್ ಚಾನಲಿಂದ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಎಕ್ಸಸೈಸ್ ವಿಡಿಯೋಲಿ ನಾವು ಕ್ರಾನಿಕ್ ನಾನ್ ಸ್ಪೆಸಿಫಿಕ್ ನೆಕ್ ಪೇನ್ಗೆ ಎಕ್ಸಸೈಸಸ್ ಕಲ್ತ್ಕೋಣ. ಕ್ರಾನಿಕ್ ನಾನ್ ಸ್ಪೆಸಿಫಿಕ್ ನೆಕ್ ಪೇನ್ ಅಂದರೆ ನಿಮ್ಗೆ ತುಂಬ ದಿವಸದಿಂದ ಕತ್ನೋವಿದೆ ಮತ್ತು ಕತ್ನೋವಿಗೆ ಯಾವುದು ತೀವ್ರವಾದ ಅಥವಾ ಸಿವಿಯರ್ ಆದ ಕಾರಣ ಇಲ್ಲ ಅಂತ ಅರ್ಥ. ನೀವು ಫಸ್ಟ್ ನಿಮ್ಮ ಡಾಕ್ಟ್ರನ್ನ ನೋಡಿಬಿಟ್ಟು ಎಕ್ಸಸೈಸ್ ಮಾಡ್ಬೋದಾ, ಬೇರೆ ಏನಾದರೂ ಕತ್ನೋವಿಗೆ ಕಾರಣ ಇದೆಯಾ ನೋಡಿಬಿಟ್ಟು ಎಕ್ಸಸೈಸಸ್ ಮಾಡಿ. ಈ 10 ಎಕ್ಸಸೈಸಸ್ ಇವತ್ತು ನಾವು ತೋರಿಸ್ಕೊಳ್ಳೋದು ಕತ್ಸುತ್ತ ಮಸಲ್ಸ್ನ ಸ್ಟೇಬಲ್ ಮಾಡೋದು, ಸ್ಟ್ರೆಂಥನ್ ಮಾಡೋದು ಮತ್ತು ಸ್ಟ್ರೆಚ್ ಮಾಡೋ ಎಕ್ಸಸೈಸಸ್ ತೋರಿಸ್ಕೊಡ್ತೀವಿ. ಜನರಲಿ ಕತ್ನೋವು ಜಾಸ್ತಿ ಬರೋದು ಮಸಲ್ದು ಸ್ಟ್ರೈನ್ ಅಥವಾ ಸ್ಪಾಂಡಿಲೋಸಿಸ್, ಡಿಜನರೇಟಿವ್ ಡಿಸ್ಕ್ ಡಿಸೀಸ್ ಅದರಿಂದ ಬರುತ್ತೆ. ನೀವು ಈ ಎಕ್ಸಸೈಸಸ್ನ ರೆಗ್ಯುಲರಾಗಿ ಮಾಡಿದ್ರೆ ನೋವು ಮತ್ತು ಕತ್ನೋವಿಂದ ಅಂಗವೈಕಲ್ಯ ಕಡಿಮೆ ಆಗುತ್ತೆ. ನೀವು ಕತ್ನೋವಿಗೆ ಬರೀ ರೇಂಜ್ ಆಫ್ ಮೋಷನ್ ಎಕ್ಸಸೈಸಸ್ ಅಂದರೆ ಈ ಕಡೆ ಆ ಕಡೆ ಅಲ್ಲಾಡಿಸಿದ್ರೆ ಕತ್ನೋವು ನಿಮಗೆ ಕಡಿಮೆ ಆಗಲ್ಲ. ಚಿಂಟಕ್ ಎಕ್ಸಸೈಸಸ್ ಕತ್ನೋವಿಗೆ ತುಂಬ ಮುಖ್ಯವಾದ ಎಕ್ಸಸೈಸ್. ಚಿಂಟಕ್ ಎಕ್ಸಸೈಸಸ್ ಕತ್ ಮಸಲ್ಸ್ನ ಸ್ಟೇಬಲ್ ಮಾಡೋ ಅಂಥ ಎಕ್ಸಸೈಸ್. ಇದಕ್ಕೆ ಫಸ್ಟ್ ನೀವು ನೆಲದ ಮೇಲೆ ಬೆನ್ನು ಕೆಳಗಡೆ ಮಾಡಿ ಮಲ್ಕೊಳ್ಳಿ ಮತ್ತು ಒಂದು ಟವಲ್ ರೋಲ್ ಅಪ್ ಮಾಡಿ ತಲೆದು ಕೆಳಗಡೆ ಪೋರ್ಷನ್ ಅಥವಾ ನೆಕ್ಕದು ಮೇಲ್ಗಡೆ ಪೋರ್ಷನಲ್ಲಿ ಸಪೋರ್ಟ್ಗೆ ಇಟ್ಕೊಳ್ಳಿ. ಅದಾದಮೇಲೆ ನೀವು ನಿಮ್ಮ ಕಣ್ಣನ್ನು ನಿಮ್ಮ ಪಾದದ ಕೆಳಗಡೆ ನೋಡಿ ಅದೇ ಟೈಮಲ್ಲಿ ನಿಮ್ಮ ಗಲ್ಲನ ಎದೆ ಹತ್ತಿರ ತಂದು ಅದೇ ಪೊಸಿಷನಲ್ಲಿ 10 ತನಕ ಕೌಂಟ್ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ವಾಪಸ್ ನೀವು ತಲೆನ ರಿಲ್ಯಾಕ್ಸ್ ಮಾಡಿ ನ್ಯೂಟ್ರಲ್ ಪೊಸಿಷನ್ಗೆ ಬಂದು ಇದು 10 ಸಲ ರಿಪೀಟ್ ಮಾಡಿ. ನೆಕ್ಸ್ಟ್ ನಾವು ಚಿಂಟಕ್ ಎಕ್ಸಸೈಸ್ನ ನಿಂತ್ಕೊಂಡು ಅಥವಾ ಕುಳಿತುಕೊಂಡು ಮಾಡೋ ಪೊಸಿಷನಲ್ಲಿ ನೋಡೋಣ. ಇದಕ್ಕೆ ಫಸ್ಟ್ ನೀವು ನಿಮ್ಮ ಒಂದು ಕೈನ ಮೂಗಿಗೆ ಟಚ್ ಮಾಡೋ ಥರ ವಿಡಿಯೋಲಿ ತೋರಿಸ್ದಂಗೆ ಇಟ್ಕೊಳ್ಳಿ. ನಿಮ್ಮ ಕೈಗೆ ಏನೂ ಎಕ್ಸಸೈಸ್ ಇಲ್ಲ, ಇದು ಸುಮ್ಮನೆ ರೆಫರೆನ್ಸ್ ಪಾಯಿಂಟ್ ಥರ. ನೆಕ್ಸ್ಟು ನೀವು ನಿಮ್ಮ ಕತ್ತನ್ನು ಬೆಂಡ್ ಮಾಡದೆ ಅಂದರೆ ಬಗ್ಗಿಸ್ದೆ ಹಿಂದಗಡೆ ತೊಗೊಂಡು ಹೋಗಿ ವಿಡಿಯೋಲಿ ತೋರಿಸ್ದಂಗೆ ಈ ಪೊಸಿಷನಲ್ಲಿ 10 ತನಕ ಕೌಂಟ್ ಮಾಡಿ ವಾಪಸ್ಸು ಮುಂದಗಡೆ ಮೂಗು ಕಡೆ ತೊಗೊಂಬಂದು ಇದನ್ನು 10 ಸಲ ರಿಪೀಟ್ ಮಾಡಿ. ಐಸೋಮೆಟ್ರಿಕ್ ನೆಕ್ ಫ್ಲೆಕ್ಷನ್ ಎಕ್ಸಸೈಸ್. ಈ ಎಕ್ಸಸೈಸು ಕತ್ ಮಸಲ್ಸ್ನ ಸ್ಟ್ರೆಂಥನ್ ಮಾಡೋ ಎಕ್ಸಸೈಸ್. ಈ ಎಕ್ಸಸೈಸ್ಗೆ ನೀವು ಕೂತ್ಕೊಂಡು ಅಥವಾ ಕಂಫರ್ಟಬಲಾಗಿ ನಿಂತ್ಕೊಂಡು ಒಂದು ಕೈನ ಹಣೆ ಮೇಲೆ ಇಟ್ಕೋಬೇಕು ವಿಡಿಯೋಲಿ ತೋರಿಸಿರೋ ತರಹ. ಮತ್ತು ನಿಮ್ಮ ತಲೆನ ಮುಂದಗಡೆ ಬೆಂಡ್ ಮಾಡೋ ಥರ ಮಾಡಿ, ಆದರೆ ನಿಮ್ಮ ಹಣೆ ಮೇಲೆ ಇಟ್ಕೊಂಡಿರೋ ಕೈ ಇದನ್ನು ತಡಿಬೇಕು. ಈ ಪೊಸಿಷನಲ್ಲಿ ನೀವು 5ರಿಂದ 10 ತನಕ ಕೌಂಟ್ ಮಾಡಿ ಮತ್ತು ತಲೆನ ಮತ್ತು ಕತ್ತನ್ನು ರಿಲ್ಯಾಕ್ಸ್ ಮಾಡಿ. ಇದನ್ನು 10 ಸಲ ರಿಪೀಟ್ ಮಾಡಿ. ಈ ಎಕ್ಸಸೈಸ್ ಮಾಡುವಾಗ ನಿಮ್ಮ ಕೈ ಅಥವಾ ನಿಮ್ಮ ತಲೆ ಎರಡೂ ಗೆಲ್ಲಬಾರ್ದು, ಎರಡೂ ಈಕ್ವಲ್ ಆಗಿ ಒಂದನ್ನೊಂದನ್ನು ಪುಷ್ ಮಾಡಬೇಕು. ಐಸೋಮೆಟ್ರಿಕ್ ನೆಕ್ ಎಕ್ಸ್ಟೆನ್ಷನ್ ಎಕ್ಸಸೈಸ್. ಇದು ಕೂಡ ನೆಕ್ ಮಸಲ್ಸ್ನ ಸ್ಟ್ರೆಂಥನ್ ಮಾಡೋ ಎಕ್ಸಸೈಸ್. ಈ ಎಕ್ಸಸೈಸಲ್ಲಿ ಒಂದು ಕೈ ಅಥವಾ 2 ಕೈನ ತಲೆ ಹಿಂದಗಡೆ ಭಾಗದಲ್ಲಿ ಕೆಳಗಡೆ ಪೋರ್ಷನಲ್ಲಿ ಸಪೋರ್ಟ್ಗೆ ಇಟ್ಕೊಳ್ಳಿ ಮತ್ತು ನಿಮ್ಮ ತಲೆ ಹಿಂದಗಡೆ ಬೆಂಡ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಅದೇ ಟೈಮಲ್ಲಿ ನಿಮ್ಮ ಹಿಂದಗಡೆ ಇರೋ ಕೈ ಅದನ್ನು ತಡೆಯೋಕ್ಕೆ ಟ್ರೈ ಮಾಡುತ್ತೆ. ಎರಡೂ ಕೂಡ ಈಕ್ವಲ್ ಆಗಿ ಒಂದನ್ನೊಂದನ್ನು ಪುಷ್ ಮಾಡಬೇಕು. ಈ ಪೊಸಿಷನಲ್ಲಿ 5ರಿಂದ 10 ತನಕ ಕೌಂಟ್ ಮಾಡಿ ಮತ್ತೆ ರಿಲ್ಯಾಕ್ಸ್ ಮಾಡಿ ಮತ್ತು ಇದನ್ನು 10 ಸಲ ರಿಪೀಟ್ ಮಾಡಿ ಈ ಎಕ್ಸಸೈಸ್ನ. ನೆಕ್ಸ್ಟ್ ಐಸೋಮೆಟ್ರಿಕ್ ಸೈಡ್ ಬೆಂಡಿಂಗ್ ಎಕ್ಸಸೈಸ್ ಟು ದ ಲೆಫ್ಟ್. ಈ ಎಕ್ಸಸೈಸ್ನ ನಾವು ಲೆಫ್ಟ್ ಸೈಡ್ ಫಸ್ಟ್ ಮಾಡೋಣ. ಇದು ಕೂಡ ಕತ್ ಮಸಲ್ಸ್ನ ಸ್ಟ್ರೆಂಥನ್ ಮಾಡೋಂಥ ಎಕ್ಸಸೈಸ್. ಇದಕ್ಕೆ ನೀವು ಕೈನ ನಿಮ್ಮ ತಲೆಯ ಎಡಭಾಗದ ಮೇಲೆ ಇಟ್ಕೊಳ್ಳಿ ವಿಡಿಯೋಲಿ ತೋರಿಸಿರೋ ಥರ ಮತ್ತು ನಿಮ್ಮ ತಲೆನ ಎಡಗಡೆ ಬೆಂಡ್ ಮಾಡೋ ಥರ ಟ್ರೈ ಮಾಡಿ, ಆದರೆ ನಿಮ್ಮ ಕೈ ಅದನ್ನು ತಡಿಬೇಕು. ಈ ಪೊಸಿಷನಲ್ಲಿ ನೀವು 5ರಿಂದ 10 ತನಕ ಕೌಂಟ್ ಮಾಡಿ ಮತ್ತು ರಿಲ್ಯಾಕ್ಸ್ ಮಾಡಿ 10 ಸಲ ರಿಪೀಟ್ ಮಾಡಿ. ಈ ಎಕ್ಸಸೈಸಲ್ಲಿ ಸಹ ನಿಮ್ಮ ಕೈ ಮತ್ತು ತಲೆ ಎರಡೂ ಈಕ್ವಲಿ ಪುಷ್ ಮಾಡಬೇಕು, ಯಾವುದು ಕೂಡ ಗೆಲ್ಲಬಾರ್ದು. ಐಸೋಮೆಟ್ರಿಕ್ ಸೈಡ್ ಬೆಂಡಿಂಗ್ ಎಕ್ಸಸೈಸ್ ಟು ದ ರೈಟ್. ಇದನ್ನು ನೆಕ್ಸ್ಟು ಸೇಮ್ ಎಕ್ಸಸೈಸ್ನ ನಾವು ರೈಟ್ ಸೈಡ್ ಮಾಡೋಣ. ವಿಡಿಯೋಲಿ ತೋರಿಸ್ದಂಗೆ ನಿಮ್ಮ ಕೈನ ತಲೆಯ ಬಲಗಡೆ ಭಾಗ ಇಟ್ಕೊಳ್ಳಿ ಮತ್ತು ನಿಮ್ಮ ತಲೆನ ರೈಟ್ ಸೈಡ್ ಬೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ, ಆದರೆ ನಿಮ್ಮ ಕೈ ಅದನ್ನು ತಡಿಬೇಕು. ಈ ಪೊಸಿಷನಲ್ಲಿ ನೀವು 5ರಿಂದ 10 ತನಕ ಕೌಂಟ್ ಮಾಡಿ ಮತ್ತು ಕತ್ನ ರಿಲ್ಯಾಕ್ಸ್ ಮಾಡಿ 10 ಸಲ ರಿಪೀಟ್ ಮಾಡಿ. ಕೈ ಮತ್ತು ತಲೆ ಎರಡೂ ಈಕ್ವಲಿ ಪುಷ್ ಮಾಡಬೇಕು, ಯಾವುದು ಗೆಲ್ಲಬಾರ್ದು. ಐಸೋಮೆಟ್ರಿಕ್ ರೊಟೇಷನ್ ಎಕ್ಸಸೈಸ್ ಟು ದ ಲೆಫ್ಟ್. ಈ ಎಕ್ಸಸೈಸ್ ಕೂಡ ನೆಕ್ ಮಸಲ್ನ ಸ್ಟ್ರೆಂಥನ್ ಮಾಡೋ ಎಕ್ಸಸೈಸ್. ಇದಕ್ಕೆ ನೀವು ವಿಡಿಯೋಲಿ ತೋರಿಸ್ದಂಗೆ ನಿಮ್ಮ ಕೈನ ನಿಮ್ಮ ಹಣೆಯ ಎಡಗಡೆ ಭಾಗ ಕಾರ್ನರಲ್ಲಿ ಇಟ್ಕೊಳ್ಳಿ, ಮಧ್ಯದಲ್ಲೆಲ್ಲ, ಮತ್ತು ನಿಮ್ಮ ತಲೆನ ಎಡಗಡೆ ಟರ್ನ್ ಮಾಡೋದಕ್ಕೆ ಟ್ರೈ ಮಾಡಿ, ಆದರೆ ಬೆಂಡ್ ಮಾಡಬಾರ್ದು, ಸೈಡು ಟರ್ನ್ ಮಾಡಬೇಕು. ನಿಮ್ಮ ಕೈ ಇದನ್ನು ತಡಿಬೇಕು. ಈ ಪೊಸಿಷನಲ್ಲಿ ನೀವು 5ರಿಂದ 10 ತನಕ ಕೌಂಟ್ ಮಾಡಿ ಮತ್ತು ರಿಲ್ಯಾಕ್ಸ್ ಮಾಡಿ ಮತ್ತು 10 ಸಲ ರಿಪೀಟ್ ಮಾಡಿ. ಈ ಎಕ್ಸಸೈಸಲ್ಲಿ ಸಹ ನಿಮ್ಮ ಕೈ ಮತ್ತು ತಲೆ ಎರಡೂ ಕೂಡ ಈಕ್ವಲಾಗಿ ಪುಷ್ ಮಾಡಬೇಕು, ಯಾವುದು ಕೂಡ ಗೆಲ್ಲಬಾರ್ದು. ಐಸೋಮೆಟ್ರಿಕ್ ರೊಟೇಷನಲ್ ಎಕ್ಸಸೈಸ್ ಟು ದ ರೈಟ್. ಇವಾಗ ನೀವು ನಿಮ್ಮ ಕೈನ ಹಣೆಯ ರೈಟ್ ಸೈಡ್ ತುದಿಲಿ ಇಟ್ಕೊಳ್ಳಿ ಮತ್ತು ನಿಮ್ಮ
ತಲೆಯನ್ನು ನೀವು ರೈಟ್ ಸೈಡ್ ಟರ್ನ್ ಮಾಡೋ ತನಕ ಟ್ರೈ ಮಾಡಬೇಕು, ಬೆಂಡ್ ಮಾಡಬಾರ್ದು. ಮತ್ತು ನಿಮ್ಮ ಕೈ ಇದನ್ನು ಟರ್ನಿಂಗ್ ಮೋಷನ್ನ ತಡಿಬೇಕು. ಈ ಪೊಸಿಷನಲ್ಲಿ ನೀವು 5ರಿಂದ 10 ತನಕ ಕೌಂಟ್ ಮಾಡಿ ಮತ್ತು ರಿಲ್ಯಾಕ್ಸ್ ಮಾಡಿ 10 ಟೈಮ್ಸ್ ರಿಪೀಟ್ ಮಾಡಿ. ಇದು ಮಾಡುವಾಗ ಕೂಡ ನಿಮ್ಮ ತಲೆ ಮತ್ತು ಕೈ ಈಕ್ವಲ್ ಆಗಿ ಪುಷ್ ಮಾಡಬೇಕು. ನೆಕ್ಸ್ಟ್ ಎಕ್ಸಸೈಸ್ ಡಂಬೆಲ್ ಶ್ರಗ್ ಎಕ್ಸಸೈಸ್. ಇದಕ್ಕೆ ನೀವು 2 ಕೈಯಲ್ಲಿ ವೆಯ್ಟ್ಸ್ ಅಥವಾ ಡಂಬೆಲ್ಸ್ನ ಇಟ್ಕೊಳ್ಳಿ. ಕಂಫರ್ಟಬಲ್ ಆಗಿರೋ ವೆಯ್ಟ್ಸು, ತುಂಬ ಹೆವಿನೂ ತುಂಬ ಲೈಟ್ ಆಗಿರಬಾರ್ದು. ಹಿಂದಗಡೆ ಅಥವಾ ಮುಂದಗಡೆ ಬಗ್ಗಬಾರ್ದು, ಸ್ಟ್ರೈಟಾಗಿ ನಿಂತ್ಕೋಬೇಕು. ಮತ್ತು ನಿಮ್ಮ ಭುಜನ ನೀವು ಮೇಲ್ಗಡೆ ಶ್ರಗ್ ಮಾಡೋ ಥರ, ಅಂದರೆ ಮೇಲ್ಗಡೆ ಎತ್ತ ಥರ ಮಾಡಬೇಕು. ಈ ಪೊಸಿಷನಲ್ಲಿ ನೀವು 5ರಿಂದ 10 ತನಕ ಎಣಿಸ್ಬಿಟ್ಟು ಕೆಳಗಡೆ ಶೋಲ್ಡರ್ನ ರಿಲ್ಯಾಕ್ಸ್ ಮಾಡಿ. ಈ ಎಕ್ಸಸೈಸ್ನ 10 ಸಲ ಇದೇ ತರಹ ರಿಪೀಟ್ ಮಾಡಿ. ಅಪ್ಪರ್ ಬ್ಯಾಕ್ ಸ್ಟ್ರೆಚ್ ಎಕ್ಸಸೈಸ್. ಈ ಎಕ್ಸಸೈಸ್ಗೆ ನೀವು ನಿಂತ್ಕೊಂಡ್ಬಿಟ್ಟು ನಿಮ್ಮ 2 ಕೈಯನ್ನು ಮಡ್ಚ್ಕೊಂಡ್ಬಿಟ್ಟು ಮುಂದಗಡೆ ಹೀಗೆ ಸ್ಟ್ರೆಚ್ ಮಾಡಿ ಇಟ್ಕೋಬೇಕು, ವಿಡಿಯೋಲಿ ತೋರಿಸ್ದಂಗೆ. ಆಮೇಲೆ ನೀವು ನಿಮ್ಮ ಕತ್ತನ್ನ ಮತ್ತು ಬೆನ್ನಿನ ಅಪ್ಪರ್ ಪಾರ್ಟ್ನ ಬೆಂಡ್ ಮಾಡಿ ಸ್ಟ್ರೆಚ್ ಮಾಡೋ ಥರ ಮಾಡಬೇಕು. ಇದೇ ಪೊಸಿಷನಲ್ಲಿ ನೀವು 5ರಿಂದ 10 ತನಕ ಎಣಿಸ್ಬಿಟ್ಟು ನಿಮ್ಮ ಶೋಲ್ಡರ್ನ ಕತ್ತನ್ನ ಎಲ್ಲ ರಿಲ್ಯಾಕ್ಸ್ ಮಾಡಿಬಿಟ್ಟು ಮತ್ತೆ ಪುನಃ ಇದನ್ನು 10 ಸಲ ರಿಪೀಟ್ ಮಾಡಿ. ಇಯರ್ ಟು ಶೋಲ್ಡರ್ ಸ್ಟ್ರೆಚ್ ರೈಟ್ ಸೈಡ್. ಇದು ಸ್ಟ್ರೆಚಿಂಗ್ ಎಕ್ಸಸೈಸ್ ಕತ್ತಿಗೆ. ಇದಕ್ಕೆ ನೀವು ಕೂತ್ಕೊಂಡು ಅಥವಾ ನಿಂತ್ಕೊಂಡು ನಿಮ್ಮ ಕತ್ತನ್ನ ಬಲಗಡೆ ಬೆಂಡ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ನಿಮ್ಮ ಕಿವಿ ನಿಮ್ಮ ಭುಜದ ಹತ್ತಿರ ಹೋಗೋ ಥರ ಟ್ರೈ ಮಾಡಬೇಕು. ಆವಾಗ ನಿಮಗೆ ಲೆಫ್ಟ್ ಸೈಡ್ ಕತ್ತು ಸ್ಟ್ರೆಚ್ ಮಾಡೋದು ನಿಮಗೆ ಗೊತ್ತಾಗುತ್ತೆ. ಈ ಪೊಸಿಷನಲ್ಲಿ ನೀವು 5ರಿಂದ 10 ತನಕ ಎಣಿಸ್ಬಿಟ್ಟು ಮತ್ತೆ ನಿಮ್ಮ ತಲೆನ ಕತ್ತನ್ನು ರಿಲ್ಯಾಕ್ಸ್ ಮಾಡಿ ಸ್ಟ್ರೈಟಾಗಿ ತೊಗೊಂಬನ್ನಿ. ಈ ಎಕ್ಸಸೈಸ್ನ ನೀವು 10 ಸಲ ರಿಪೀಟ್ ಮಾಡಿ. ಇಯರ್ ಟು ಶೋಲ್ಡರ್ ಎಕ್ಸಸೈಸ್ ಲೆಫ್ಟ್ ಸೈಡ್. ಇದೇ ಎಕ್ಸಸೈಸ್ನ ನಾವು ಇವಾಗ ಎಡಗಡೆ ಮಾಡೋಣ. ನೀವು ಸ್ಟ್ರೈಟಾಗಿ ಕಂಫರ್ಟಬಲ್ ಆಗಿ ಕೂತ್ಕೊಂಡು ಅಥವಾ ನಿಂತ್ಕೊಂಡ್ಬಿಟ್ಟು ನಿಮ್ಮ ಕತ್ತನ್ನು ಎಡಗಡೆ ಬೆಂಡ್ ಮಾಡಿ. ನಿಮ್ಮ ಕಿವಿ ನಿಮ್ಮ ಎಡಗಡೆ ಭುಜದ ಹತ್ರ ಹೋಗೋಕ್ಕೆ ಟ್ರೈ ಮಾಡಬೇಕು. ಇದು ಮಾಡುವಾಗ ನಿಮ್ಮ ಬಲಗಡೆ ಕತ್ತು ಮಸಲ್ಸು ಸ್ಟ್ರೆಚ್ ಮಾಡೋದು ನಿಮಗೆ ಗೊತ್ತಾಗುತ್ತೆ. ಇದು ಸ್ಟ್ರೆಚಿಂಗ್ ಎಕ್ಸಸೈಸ್. ಈ ಪೊಸಿಷನಲ್ಲಿ ನೀವು 5ರಿಂದ 10 ತನಕ ಕೌಂಟ್ ಮಾಡಿ ಮತ್ತು ನಿಮ್ಮ ತಲೆನ ಕತ್ತನ್ನ ಸ್ಟ್ರೈಟ್ ಪೊಸಿಷನ್ಗೆ ತಂದು ರಿಲ್ಯಾಕ್ಸ್ ಮಾಡಿ. ಮತ್ತು ಇದನ್ನು 10 ಸಲ ರಿಪೀಟ್ ಮಾಡಿ. ಪೆಕ್ಟರಲ್ ಸ್ಟ್ರೆಚ್ ಎಕ್ಸಸೈಸ್. ಈ ಎಕ್ಸಸೈಸ್ಗೆ ನೀವು ಬಾಗಿಲ ಹತ್ತಿರ ನಿಂತ್ಕೊಂಡ್ಬಿಟ್ಟು ಮಾಡಬೇಕು. ಬಾಗಿಲ್ದು ಫ್ರೇಮ್ 2 ಕೈಯಲ್ಲಿ ನೀವು ಹಿಡ್ಕೋಬೇಕು. ಕೈನ ನೀವು ಎದೆ ಲೆವೆಲಿಗೆ ತರಬೇಕು. ಈ ಪೊಸಿಷನಲ್ಲಿ ನೀವು ನಿಮ್ಮ ಎದೆ ಅಥವಾ ಬೆನ್ನನ್ನು ಸ್ವಲ್ಪ ಮುಂದಗಡೆ ತಂದುಬಿಟ್ಟು ಸ್ಟ್ರೆಚ್ ಮಾಡಬೇಕು, ಪುಷ್ ಮಾಡಬೇಕು. ಆವಾಗ ನಿಮ್ಮ ಎದೆ ಮಸಲ್ ಸ್ಟ್ರೆಚ್ ಆಗೋದು ನಿಮಗೆ ಗೊತ್ತಾಗುತ್ತೆ. ಇದನ್ನು 5ರಿಂದ 10 ತನಕ ಕೌಂಟ್ ಮಾಡಿ ಮತ್ತು ಸ್ಟ್ರೈಟಾಗಿ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಎದೆನ 10 ಸಲ ರಿಪೀಟ್ ಮಾಡಿ. ಪ್ರೋನ್ ಶೋಲ್ಡರ್ ಲಿಫ್ಟ್ ಎಕ್ಸಸೈಸ್. ಈ ಎಕ್ಸಸೈಸ್ಗೆ ನೀವು ತಲೆ ಕೆಳಗಡೆ ಮಾಡಿ ನೆಲದ ಮೇಲೆ ಮಲ್ಕೊಳ್ಳಿ. ಒಂದು ಟವಲ್ನ ರೋಲಪ್ ಮಾಡಿ ಹಣೆ ಕೆಳಗಡೆ ಇಟ್ಕೊಳ್ಳಿ. 3 ಪೊಸಿಷನಲ್ಲಿ ಈ ಎಕ್ಸಸೈಸ್ ಇದೆ. ಫಸ್ಟ್ ಪೊಸಿಷನ್ಗೆ ನೀವು ನಿಮ್ಮ 2 ಕೈನ ಕೆಳಗಡೆ ನಿಮ್ಮ ಹಿಪ್ಸ್ ಹತ್ರ ಪಾಮ್ ಮೇಲ್ಗಡೆ ಫೇಸ್ ಮಾಡಿ ಇಟ್ಕೊಳ್ಳಿ. ಮತ್ತು ಫಸ್ಟ್ ನಿಮ್ಮ 2 ಶೋಲ್ಡರ್ನ ಸ್ವಲ್ಪ ಸ್ಕ್ವೀಸ್ ಮಾಡಿಬಿಟ್ಟು 2 ಕೈನ 2ರಿಂದ 4 ಇಂಚು ನೆಲದ ಮೇಲೆ ಗಾಳೀಲಿ ಇಟ್ಕೊಳ್ಳಿ. 10 ತನಕ ಕೌಂಟ್ ಮಾಡಿಬಿಟ್ಟು ವಾಪಸ್ ಕೆಳಗಡೆ ತೊಗೊಂಬಂದು ಶೋಲ್ಡರ್ನ ರಿಲ್ಯಾಕ್ಸ್ ಮಾಡಿ. ಇದೇ ಎಕ್ಸಸೈಸ್ನ ನೆಕ್ಸ್ಟು ನೀವು 2 ಕೈನ ಈ ಕಡೆ ಆ ಕಡೆ ಸೈಡ್ಗೆ ನೀವು ಇಟ್ಕೊಂಬಿಟ್ಟು ಇದೇ ಎಕ್ಸಸೈಸ್ನ ನೀವು ಮಾಡಿ. ನೆಕ್ಸ್ಟು ನೀವು ಇದೇ ಎಕ್ಸಸೈಸ್ನ 2 ಕೈನ ತಲೆ ಈ ಕಡೆ ಆ ಕಡೆ ಇಟ್ಕೊಂಡ್ಬಿಟ್ಟು ಇದೇ ಎಕ್ಸಸೈಸ್ನ ಮಾಡಿ. ಈ ಎಕ್ಸಸೈಸ್ ಮಾಡುವಾಗ ಆರಾಮಾಗಿ ಉಸಿರಾಡಬೇಕು, ಉಸಿರಿಟ್ಕೋಬಾರ್ದು. ಮತ್ತು ಪ್ರತಿ ಸಲ ಶೋಲ್ಡರ್ನ ಸ್ಕ್ವೀಸ್ ಮಾಡಿಬಿಟ್ಟು ಆಮೇಲೆ ಕೈನ ಎತ್ತಬೇಕು. ಎಲ್ಲ ಎಕ್ಸಸೈಸನ್ನ 10 ಸಲ ರಿಪೀಟ್ ಮಾಡಿ. ಕ್ರಾನಿಕ್ ಕತ್ತು ನೋವಿನ ಎಕ್ಸಸೈಸ್ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ರಿಗೂ ಧನ್ಯವಾದಗಳು. ನಮ್ಮ ಎಕ್ಸಸೈಸಸ್ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಬಟನ್ನ ಹಿಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತು ಬೆಲ್ ಬಟನ್ ಒತ್ತಿದ್ರೆ ನಿಮಗೆ ನಮ್ಮ ಹೊಸ ಎಕ್ಸಸೈಸ್ ವಿಡಿಯೋ ಏನು ರಿಲೀಸ್ ಆಗುತ್ತೆ ಅದೆಲ್ಲ ನಿಮಗೆ ಅಲರ್ಟ್ ಬರುತ್ತೆ.